ಏತಾನಿ ದೇವತೀರ್ಥೇನ ಕುರ್ಯಾತ್ ಕುರುಕುಲೋದ್ವಹ ಅನ್ನ ನಿರ್ವಾಪಣಂ ರಾಜನ್ ತಥಾಂಸಂ ಪವನಂ ನೃಪ ಲಾಜಾಹೋಮಂ ತಥಾ ಸೌಮ್ಯಂ ಪ್ರಾಜಾಪತ್ಯೇನ ಕಾರಯೇತ್. ಆಮೇಲೆ ಪ್ರಜಾಪತಿ ತೀರ್ಥ ಅಂತ ಅದನ್ನು ಈ ಬಲಗೈಯಿಂದಲೇ ಮಾಡಬೇಕು, ವಿಶೇಷ ಸ್ಥಾನದಿಂದ ಮಾಡಬೇಕು. ಅದನ್ನು ಪ್ರಾಜಾಪತ್ಯ ತೀರ್ಥ ಅಂತ ಕರೀತಾರೆ. ಅಂದರೆ ಆ ಲಾಜಹೋಮ ಸರಿಯಾಗಿ ಆದರೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಅಂತ. ಲಾಜಹೋಮವನ್ನು ಮಾಡುವಂತಹ ಕಾಲದಲ್ಲಿ ಯಾವ ಆ ಕೈಯ ಮುದ್ರೆ ಏನಿದೆ ಅದು ಕೂಡ ಒಳ್ಳೆಯ ಮಹತ್ವವನ್ನು ಕೊಡುತ್ತೆ. ಅದರಿಂದಾಗಿ ಒಬ್ಬನ ತೀರ್ಥದಲ್ಲಿ, ಒಬ್ಬನ ಕೈನಲ್ಲಿ 5 ಬಗೆಯ ತೀರ್ಥ ಪವಿತ್ರ ಸ್ಥಾನಗಳು ಇರ್ತವೆ. ಆ ಪವಿತ್ರ ಸ್ಥಾನಗಳನ್ನು ಹೀಗೆ ಬಳಸಬೇಕು. ಇದು ಶುಚಿ ಅಂತನ್ನೋದರ ಮಾತು. ಯಾವುದರಿಂದ ಈ ಕ್ರಿಯೆಗಳನ್ನು ನಿರ್ವಹಿಸಬೇಕು ಅನ್ನುವ ವಿವರಣೆ. ಶುಚಿ ಒಂದಾಯಿತು, ಅಂಟಿರಬಾರದು, ಎಣ್ಣೆ ಮೊದಲಾದವುಗಳು ಅಂಟಿರಬಾರದು, ತೊಳ್ಕೊಂಡಿರಬೇಕು, ಅದು ಶುಚಿ. ಅದು ಶುಚಿ ಆದಮೇಲೆ ಮಾನಸಿಕವಾದ ಕೃತಜ್ಞತೆಯನ್ನು ಅರ್ಪಣೆ ಮಾಡಲಿಕ್ಕೆ ಒಂದೊಂದು ಮುದ್ರೆ ಇದೆ. ಆ ಮುದ್ರೆಗೆ ಸಂಬಂಧಪಟ್ಟ ಹಾಗೆ 5 ತೀರ್ಥ ಪವಿತ್ರ ಸ್ಥಾನಗಳು ಅಂತ ಹೇಳಿ ಅದನ್ನು ಕರೀತಾರೆ. ತ್ರಿಕೃತ್ವಾಯ ಪಿಬೇದಾಪಹ ಸುಖ ಶಬ್ದ ವಿವರ್ಜಿತ. ಆಚಮನ ಮಾಡುವಾಗ ಶಬ್ದ ಮಾಡಬಾರದು, ಯಾವುದೇ ಸದ್ದು ಇಲ್ಲದೆ ಅದನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಯಾವುದೇ ನೀರನ್ನು ಸದ್ದು ಮಾಡಿ ಕುಡಿಯುವುದು ಅತ್ಯಂತ ಅಸಭ್ಯ ಅಂತ ನಮ್ಮವರು ಈ ಹಿಂದೆ ನಿರೂಪಣೆ ಮಾಡಿದ್ದು. ಈಗ ಕಾರ್ಪೊರೇಟ್ ಕಲ್ಚರ್ ಬಂದ ಮೇಲೆ ಎಲ್ಲರಿಗೂ ಕೂಡ ಸಾಫ್ಟ್ ಸ್ಕಿಲ್ಸ್, ಯಾವ ರೀತಿ ಶಿಷ್ಟಾಚಾರವನ್ನು ಪರಿಪಾಲನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಟೇಬಲ್ ಮ್ಯಾನರ್ಸ್ ಅಂತ ಕರೀತಾರೆ. ಆ ಟೇಬಲ್ ಮ್ಯಾನರ್ಸು ಏನಿದೆ ಅದರ ಬಗ್ಗೆ ಬೇಕಾಷ್ಟು ಪುಸ್ತಕಗಳು ಬಂದಿವೆ. ಅದನ್ನು ಸಂಸ್ಕೃತಕ್ಕೆ ಬೇರೆ ಅನುವಾದ ಆಗಿದೆ. ಅದರಲ್ಲಿ ಹೇಗೆ ಇರಬೇಕು, ಸಭೆಯಲ್ಲಿ, ಒಂದು ದೊಡ್ಡ ಸಭೆಯಲ್ಲಿ ಯಾವ ರೀತಿ ಇರಬೇಕು, ಇನ್ನು ಊಟಕ್ಕೆ ಕೂತಾಗ ಯಾವ ರೀತಿ ಕೂತ್ಕೊಳ್ಬೇಕು, ಶಿಷ್ಟಾಚಾರ ಏನು, ಅವರಿಗೆ ತೊಂದರೆ ಆಗದ ಹಾಗೆ ಇವನು ಹೇಗಿರಬೇಕು, ಇವುಗಳೆಲ್ಲ ಶಿಷ್ಟಾಚಾರದ ಪದ್ಧತಿಗಳು. ಹಾಗೆ ದೇವತೆಗಳು ಒಪ್ಪುವ ಶಿಷ್ಟಾಚಾರ ಅಂತ ಒಂದುಂಟ. ನಾವು ಕೊಡುವಾಗ, ನಾವು ತರ್ಪಣವನ್ನು ಕೊಡುವಾಗ ನೀರಿನಿಂದ ನಮ್ಮ ಕೃತಜ್ಞತೆಯನ್ನು ದೇವತೆಗಳಿಗೆ ಅರ್ಪಿಸಬೇಕಾದರೆ ಈ 5 ತೀರ್ಥಸ್ಥಾನಗಳು, ಕೈಯಲ್ಲಿ ಇರುವ 5 ಪವಿತ್ರವಾದ ಸ್ಥಾನಗಳನ್ನು ಯಾವ ರೀತಿ ಬಳಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಆಚಮನ ಕ್ರಮವನ್ನು ಹೇಳ್ತಾ ಇದ್ದಾರೆ. ಪ್ರಥಮಂ ಯತ್ಪಿದೇದಾಪಹ ಋಗ್ವೇದಸ್ಥೇನ ತೃಪ್ಯತಿ. ಮೊದಲು ಏನು ನೀರನ್ನು ಸ್ವೀಕಾರ ಮಾಡ್ತಾನೆ, ಋಗ್ವೇದ ಪ್ರೀತನಾಗ್ತಾನೆ. ಋಗ್ವೇದ ಹೇಗೆ ಪ್ರೀತನಾಗೋದು? ಋಗ್ವೇದ ಪ್ರತಿಪಾದ್ಯನಾದ ನಾರಾಯಣ ಪ್ರೀತನಾಗೋದು. ಅದರಿಂದಾಗಿ ಋಗ್ವೇದಾಯ ಸ್ವಾಹ ಅಂತ ನಾವು ಮಂತ್ರ ಹೇಳ್ತೇವೆ. ನಮಗೆ ಆ ಋಗ್ವೇದ ಪ್ರತಿಪಾದ್ಯನಾದ ದೇವರು ತೃಪ್ತನಾಗಿದ್ದಾನೆ ಅಂತನ್ನುವ ಅನುಸಂಧಾನ ಇರಬೇಕು. ಆ ಅನುಸಂಧಾನಕ್ಕಾಗಿ ಬಾಯಲ್ಲಿ ಹೇಳೋದು ಋಗ್ವೇದಾಯ ಸ್ವಾಹ ಅಂತ. ಯದ್ವಿತೀಯಂ ಯಜುರ್ವೇದಂ ತೇನ ಪ್ರೀಣಾತಿ ಭಾರತ. ಎರಡನೆಯದ್ದರಿಂದ ಯಜುರ್ವೇದ ಅಭಿಮಾನಿ ದೇವತೆ, ಯಜುರ್ವೇದ ಪ್ರತಿಪಾದ್ಯ ದೇವತೆ ಇಬ್ಬರೂ ಕೂಡ ಪ್ರೀತರಾಗುತ್ತಾರೆ. ಯತೃತೀಯಂ ಸಾಮವೇದಂ ತೇನ ಪ್ರೀಣಾತಿ ಭಾರತ. ಇನ್ನು 3ನೇ ಬಾರಿ ಕುಡಿದ, 3ನೇ ಬಾರಿ ಒಳಗೆ ಹೋದ ನೀರಿನಿಂದ ಸಾಮವೇದಾಭಿಮಾನಿ ಪ್ರೀತನಾಗ್ತಾನೆ ಅಂತ ಹೇಳಿ. ಪ್ರಥಮಂ ಯನ್ಮೃಜೇದಾಸ್ಯಂ ದಕ್ಷಿಣಾಂಗುಷ್ಠ ಮೂಲತಃ ಅಥರ್ವವೇದಂ ಪ್ರೀಣಾತಿ. ಆಮೇಲೆ ಮೊದಲನೆಯ ಬಾರಿ ಬಲಗೈಯನ್ನು ಎಡಗೈಯಿಂದ ಒರೆಸಿಕೊಂಡಾಗ ಅಥರ್ವವೇದ ಪ್ರತಿಪಾದ್ಯ ದೇವತೆ, ಅಭಿಮಾನಿ ದೇವತೆ ಪ್ರೀತನಾಗ್ತಾನೆ. ಇತಿಹಾಸ ಪುರಾಣಾನಿ ಯದ್ವಿತೀಯಂ ಪ್ರಮಾರ್ಜತಿ. ಆಮೇಲೆ ಎಡಗೈಯನ್ನು ಬಲಗೈಯಿಂದ ಒರೆಸಿಕೊಳ್ತಾನೆ. ಆಗ ಇತಿಹಾಸ ಪುರಾಣಾಭಿಮಾನಿ ದೇವತೆ ಭಾರತಿ ಪ್ರೀತಳಾಗ್ತಾಳೆ. ಇದು ನಾವು ಬಾಯ್ಬಿಟ್ಟು ಹೇಳ್ತಾ ಇದ್ದೇವೆ. ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಆಮೇಲೆ ಸಾಮವೇದಾಯ ಸ್ವಾಹ,
ಅಥರ್ವ ವೇದಾಯ ನಮಃ, ಇತಿಹಾಸ ಪುರಾಣೇಭ್ಯೋ ನಮಃ ಅಂತ ಇದರ ಅಭಿಪ್ರಾಯ ಏನು ಅಂತ ಹೇಳಿದರೆ, ದೇವತೆಗಳು ನಮ್ಮ ಕ್ರಿಯೆಯಿಂದ ತೃಪ್ತರಾಗಿ ಅವರ ಅರಿವನ್ನು ನಮಗೆ ಕೊಡ್ತಾರೆ ಅಂತ. ಋಗ್ವೇದಾಭಿಮಾನಿ ದೇವತೆ ಬೃಹಸ್ಪತಿ, ಅಗ್ನಿದೇವತೆ ಅಗ್ನಿ. ಯಜುರ್ವೇದಕ್ಕೆ ಅಭಿಮಾನಿಯಾದವ ವಾಯುದೇವ. ಸೋಮವೇದಾಭಿಮಾನಿನಿ ಸಾಮವೇದಾಭಿಮಾನಿನಿ ಭಾರತಿ. ಆಮೇಲೆ ಇತಿಹಾಸ ಪುರಾಣಗಳಿಗೆ ಅಭಿಮಾನಿನಿ ದೇವತೆ ಸರಸ್ವತಿ. ಅಥರ್ವ ವೇದಕ್ಕೆ ಅಭಿಮಾನಿ ದೇವತೆ ವರುಣ. ಹೀಗೆ ಬೇರೆ ಬೇರೆಯವರಿದ್ದಾರೆ. ಅವರೆಲ್ಲರೂ ಕೂಡ ಈ ಕ್ರಿಯೆಯಿಂದ ತೃಪ್ತರಾಗಿ ಅವರ ಅರಿವನ್ನು ನಮಗೆ ಕೊಡಬೇಕು ಅಂತನ್ನೋದರ ಹಿರಿದಾದ ಚಿಂತನೆ. ಆ ಚಿಂತನೆ ಏನಿದೆ ಅದು ಸಂಕ್ಷಿಪ್ತಗೊಂಡಿದೆ. ನಾವೇನು ಮಾಡ್ತೇವೆ, ಅದನ್ನು ಸಂಕ್ಷಿಪ್ತವಾಗಿ ಮಾಡೋದು. ಇಷ್ಟು ಅರಿವಿನ ಒಂದು ವೈಶಾಲ್ಯವನ್ನು ಪುಟ್ಟ ಕ್ರಿಯೆಯಲ್ಲಿ ನಮಗೆ ಪುರಾಣ ತಿಳಿಸಿಕೊಡುತ್ತೆ. ಆಮೇಲೆ ಯನ್ಮೂರ್ಧಾನಂ ಹಿ ರಾಜೇಂದ್ರ ಅಭಿಷಿಂಚತಿ ವೈದ್ವಿಜ ತೇನ ಪ್ರೀಣಾತಿ ವೈರುದ್ರಂ ಶಿಖಾಮಾಲಾಭ್ಯ ವೈಋಷೀನ್. ಆಮೇಲೆ ತಲೆಯಲ್ಲಿ ರುದ್ರನನ್ನು ಚಿಂತನೆ ಮಾಡಿ ರುದ್ರ ನಮಗೆ ಪ್ರೀತನಾಗಲಿ ಅಂತ. ಈ ರೀತಿ ಎಲ್ಲ ಕ್ರಿಯೆಗಳಿಂದ, ವಿಶೇಷತಃ ಆಚಮನ ಕ್ರಿಯೆಯಿಂದ ದೇವರು ಪ್ರೀತನಾಗಲಿ, ದೇವತೆಗಳು ಪ್ರೀತನಾಗಲಿ. ಹೃದ್ಗಾಭಿಪೂಯತೆ ವಿಪ್ರಹ ಕಂಠಗಾಭಿಸ್ತು ಭೂಮಿಪಃ. ಸರಿ, ಎಷ್ಟು ನೀರು ಕುಡಿಬೇಕು ಅನ್ನೋದಕ್ಕೂ ಕೂಡ ಪುರಾಣದಲ್ಲಿ ಉತ್ತರ ಉಂಟು. ಹೃದ್ಗಾಭಿಪೂಯತೆ ವಿಪ್ರಹ, ಬ್ರಾಹ್ಮಣನೊರ್ವನ ಕುಡಿಯುವ ನೀರು ಅಂದರೆ ಮಂತ್ರಪೂರಿತವಾದ ಜಲ, ಅದು ಹೃದಯದಲ್ಲಿ ತಲುಪಬೇಕು, ಕೆಳಗಡೆ ಇಳಿಬಾರದು. ಅವನ ಕ್ರಿಯೆಗೆ, ಅವನ ಸಾಮರ್ಥ್ಯಕ್ಕೆ ಅಷ್ಟು ಸಾಕು. ಅವನು ಎಷ್ಟು ಪರಿಶ್ರಮ ಪಟ್ಟಿರ್ತಾನೆ ಅದಕ್ಕೆ ಗಂಟಲು ಒದ್ದೆಯಾಗಿ ಹೃದಯದಲ್ಲಿ ಇಂಗಿ ಹೋಗಬೇಕು, ಅಷ್ಟು ಸಾಕು ನೀರು. ಅದರಿಂದಾಗಿ ಒಬ್ಬ ಬ್ರಾಹ್ಮಣ ಆಚಮನ ಮಾಡುವಾಗ ಹೃದಯದಲ್ಲಿ ನಿಲ್ಲಬೇಕು, ಅಲ್ಲಿಂದ ಕೆಳಗಡೆ ಹೋಗಬಾರದು. ಆಮೇಲೆ ಧ್ಯಾನ ಮಾಡಲಿಕ್ಕಾಗಲ್ಲ, ಮೂತ್ರಕ್ಕೆ ಹೋಗುವ ಅಂತ ಆಗುತ್ತೆ. ಅದರಿಂದಾಗಿ ಯಥೇಚ್ಛವಾಗಿ ನೀರನ್ನು ಕುಡಿಬಾರದು. ಸ್ವಲ್ಪನೇ ಗಂಟಲು ನೆನೆದು ಗಂಟಲಿಗೆ ತ್ರಾಣ ಕೊಟ್ಟು ಹೃದಯದಲ್ಲಿ ಇಂಗಿ ಹೋಗಬೇಕು. ಅಷ್ಟೇ ನೀರನ್ನು ಆಚಮನ ಮಾಡುವವರು ಕುಡಿಬೇಕು. ಆಮೇಲೆ ಕಂಠಗಾಭ್ಯಾಂಚ ಭೂಮಿಪಃ, ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇನ್ನು ಕಂಠಗಾಭಿಸ್ತು ಭೂಮಿಪಃ. ಕ್ಷತ್ರಿಯನಿಗೆ ಕಂಠದಲ್ಲಿ ಇಳಿದ್ರೆ ಸಾಕು, ಅಷ್ಟು ಅತ್ಯಂತ ಕಡಿಮೆ ಅವನು ಸ್ವೀಕಾರ ಮಾಡಬೇಕು. ಆಮೇಲೆ ಅಲ್ಲಿಂದ ಮುಂದೆ ಹೋದರೆ ವೇಶ್ಯೋದ್ಭಿಪ್ರಾಶಿತಾಭಿಸ್ತು ಶೂದ್ರಸ್ಪೃಷ್ಟಾಭಿರಂತತಃ. ದೇವರ ಮೂರನೆಯ ಮಗ ಕುಡಿದು ನಾಲಿಗೆ ಒದ್ದೆ ಆದರೆ ಸಾಕು, ಅವನು ಜಾಸ್ತಿ ಕುಡಿಬೇಕಾಗಿಲ್ಲ. ಆಮೇಲೆ ಅಲ್ಲಿಂದ ಮುಂದೆ ಹೋದರೆ ಸ್ಪೃಷ್ಟಾಭಿರಂತತಃ, ದೇವರ ನಾಲ್ಕನೆಯ ಮಕ್ಕಳು ನೀರು ಮುಟ್ಟಿದರೆ ಸಾಕು, ಪವಿತ್ರ ಆಗ್ತಾರೆ. ಉಪಸ್ಪೃಶ್ಯ ಅನ್ನೋದಕ್ಕೆ ಆಚಮನ ಮಾಡಿ, ಸ್ನಾನ ಮಾಡಿ, ಆಚಮನ ಮಾಡಿ ಅಂತ ಅರ್ಥ. ಉಪಸ್ಪೃಶ್ಯ ಎಲ್ಲ ಸೇರಿ, ಇಲ್ಲ ಅಂದರೆ ನೀರು ಮುಟ್ಟೋದು. ಹೀಗೆ 4 ತರಹದ ವರ್ಗದವರಿಗೆ 4 ತರಹದ ಆಚಮನ ಹೇಳಿದ್ದಾರೆ. ಯಾಕೆಂದರೆ ಅವರವರ ಕ್ರಿಯೆ ಮೊದಲಾದವುಗಳನ್ನು ಗಮನದಲ್ಲಿಟ್ಟುಕೊಂಡು ಅವರವರು ಎಷ್ಟೆಷ್ಟು ಕೂತಿರ್ತಾರೆ, ಅವರ ಸುತ್ತಮುತ್ತಲಿನ ಕೆಲಸ ಏನಿದೆ ಅದೆಲ್ಲವನ್ನು ನೋಡಿಕೊಂಡು ಈ ರೀತಿ ನಿರೂಪಣೆ ಮಾಡ್ತಾರೆ. ಸರ್ವದೇವ ಮಯೋರಾಜನ್ ಕರೋ ವಿಪ್ರಸ್ಯ ದಕ್ಷಿಣ ಹಸ್ತೋಪಸ್ಪರ್ಶನ ವಿಧಿ ತವಾಖ್ಯಾತೋ ಮಹೀಪತೆ. ಈ ರೀತಿಯಾಗಿ ಆಚಮನ ಮಾಡಿದರೆ ಸರ್ವದೇವ ಮಯೋ ರಾಜನ್ ಕರೋ ವಿಪ್ರಸ್ಯ ದಕ್ಷಿಣ,
ಬಲಗೈ ಅನ್ನೋದು ದೇವತಾ ಸನ್ನಿಧಾನಕ್ಕೆ ಪಾತ್ರವಾಗುತ್ತೆ, ಇಡೀ ಬಲಗೈ ಅನ್ನೋದು. ಅದರಿಂದಾಗಿ ಒಬ್ಬ ಅವನು ಸಾಧಕ ಬಲಗೈಯನ್ನೆತ್ತಿ ಆಶೀರ್ವಾದ ಮಾಡ್ತಾನೆ. ಜ್ಞಾನಿಯ ಬಲಗೈ ಅತ್ಯಂತ ಪವಿತ್ರ ಯಾಕೆ ಅಂತಂದರೆ ಈ ಹಿನ್ನೆಲೆಯಲ್ಲಿ. ಅಂದರೆ ಇಲ್ಲಿ ಪವಿತ್ರ ಅಂತಂದರೆ ಹೊರಗಡೆಯ ಪಾವಿತ್ರ್ಯ, ದೈಹಿಕ ಪಾವಿತ್ರ್ಯ ಏನಿದೆ ಅದು ಅಂಡರ್ಸ್ಟುಡ್ಡು. ಸೋಪೋ ಅಥವಾ ಆ ಕಾಲದಲ್ಲಿ ಏನು ಸಿಗ್ತಾ ಇರುತ್ತೋ ಅದರಿಂದ ಪವಿತ್ರಗೊಳಿಸಿಕೊಳ್ಳೋದು. ಇವಾಗ ಒಂದು ಕಾಲದಲ್ಲಿ ಅಂಟುವಾಳದ ಪುಡಿಯಿಂದ ಬಟ್ಟೆ ತೊಳ್ಕೊಳ್ತಾ ಇದ್ದರು, ಈಗ ಸೋಪಿನಲ್ಲಿ ತೊಳ್ಕೊಳ್ತಾರೆ. ಆ ತರಹದ ದೈಹಿಕವಾದ ಶುದ್ಧಿ ಏನಿದೆ, ಬಾಹ್ಯವಾದ ಶುದ್ಧಿ ಏನಿದೆ ಅದು ಅಂಡರ್ಸ್ಟುಡ್, ಅದನ್ನು ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ಕರಕರೆ ಅಂತ ಅನಿಸುತ್ತೆ, ಕೈಯಲ್ಲಿ ಅಂಟಿದ್ದು ತೊಳ್ಕೊಳ್ತಾನೆ. ಆದರೆ ಅದು ದೇವತಾ ಪಾತ್ರವಾದಾಗ ಅದು ಶುಚಿ. ದೇವತಾ ಸನ್ನಿಧಾನ ಪಾತ್ರ ಆಗೋದು ಯಾವಾಗ, ಯಾವ ಕ್ರಿಯೆಯನ್ನು ಮಾಡಿದರೆ ಅನ್ನೋದನ್ನು ಇಲ್ಲಿ ಹೇಳುತ್ತಾರೆ. ಈ ಕ್ರಿಯೆಯನ್ನು ಮಾಡಿದರೆ ಗಂಗಾದ್ಯಾ ಸರಿತ ಸರ್ವಾಹ ಜ್ಞೇಯ ಭಾರತ ಸತ್ತಮ ಯಾನ್ಯಂಗ್ ಅಂಗುಲಿಷು ಪರವಾಣಿ ಗಿರಯಸ್ತಾನಿ ವಿದ್ಧಿವೈ. ಅವನು ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಹೇಳಿದರೆ, ತನ್ನ ಬಲಗೈಯಲ್ಲಿ ಇಡೀ ಕೈ ಗಂಗೆ ಮೊದಲಾದ ತೀರ್ಥಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿದ್ದಾರೆ ಅಂತನ್ನುವ ಹಿರಿದಾದ ಚಿಂತನೆ. ಯಾನ್ಯಂಗುಲಿಷು ಪರ್ವಾಣಿ, ಇಲ್ಲಿ ಇರತಕ್ಕಂತಹ ಪರ್ವಗಳು ಅಂದರೆ ಸ್ಫುಟವಾದ ಗೆರೆಗಳು ಏನಿದೆ ಅದನ್ನು ಪರ್ವ, ಅಂಗುಲಿ ಪರ್ವ ಅಂತ ಕರೀತಾರೆ. ಈ ಅಂಗುಲಿ ಪರ್ವ ಏನಿದೆ ಅದು ಪರ್ವತಾಭಿಮಾನಿ ದೇವತೆಗಳ ನೆಲೆ. ಹೀಗೆ ಎಲ್ಲ ದೇವತೆಗಳು ಕೂಡ ಸನ್ನಿಹಿತರಾಗಿರ್ತಾರೆ. ಹಸ್ತೋಪಸ್ಪರ್ಶನ ವಿಧಿ ತವಾಖ್ಯಾತೋ ಮಹೀಪತೆ. ಇಷ್ಟು ಅರ್ಥ ದೇವರ ಪೂಜೆಯಲ್ಲೇ ಆಗಲಿ ಸಂಧ್ಯಾವಂದನೆಯಲ್ಲಾಗಲಿ ಮಾಡುವ ಆಚಮನಕ್ಕೆ ಇಷ್ಟು ಅರ್ಥ ಉಂಟು.